ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗ 7ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಈ ವಿಭಾಗದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಚರ್ಚೆ ಮಾಡೋಣ. ಈಗ ಮೊದಲ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ? ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸುಣ್ಣದ ತಿಳಿನೀರು, ಅಡಿಗೆ ಸೋಡಾ, ವಿನೆಗರ್ ಮತ್ತು ಸಾಮಾನ್ಯ ಉಪ್ಪಿನ ದ್ರಾವಣ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ವಿನೆಗರ್. ಕೆಂಪು ಲಿಟ್ಮಸ್ ನೀಲಿಯಾಗಿದ್ದರೆ ಅದು ಪ್ರತ್ಯಾಮ್ಲ. ಅದನ್ನು ಮತ್ತೆ ಕೆಂಪು ಮಾಡಲು ಆಮ್ಲವಾದ ವಿನೆಗರ್ನ ಏನು ಮಾಡಬೇಕು? ಸೇರಿಸಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ನಿಮಗೆ ABC ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಕೆಲವು ಹನಿ ಅರಿಶಿಣದ ದ್ರಾವಣವನ್ನು ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಂತಿಮವಾಗಿ ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಮೇಲಿನ ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ABC ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣಿಕೆಯಾಗಿದೆ ಅನ್ನೋದು ಪ್ರಶ್ನೆ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಮ್ಲೀಯ, ಆಮ್ಲೀಯ, ಆಮ್ಲೀಯ. 2 ತಟಸ್ಥ, ತಟಸ್ಥ, ತಟಸ್ಥ. 3 ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ. 4 ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಈಗ ಪ್ರಶ್ನೆ 3ಕ್ಕೆ ಹೋಗೋಣ. ಚಿತ್ರ 2.13, 2.14 ಮತ್ತು 2.15ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಗುಲಾಬಿ ಹೂವಿನ ಸಾರವು ಆಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣವನ್ನು, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಹಸಿರು ಬಣ್ಣವನ್ನು ನೀಡುತ್ತದೆ. ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಅದು ತಟಸ್ಥವಾಗಿರುತ್ತದೆ. ಹೌದಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಪ್ರಯೋಗಾಲಯದಲ್ಲಿ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷೆ ಮಾಡಲಾಯಿತು. ನೋಡಿ, ಮೇಲ್ಗಡೆ ಸೂಚಕಗಳನ್ನು ಕೊಟ್ಟಿದ್ದಾರೆ. ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಅರಿಶಿಣ. ಅದೇ ರೀತಿ ಕೆಳಗಡೆ ಏನೇನು ಬದಲಾವಣೆ ಆಗದಿರೋದನ್ನು ಕೊಟ್ಟಿದ್ದಾರೆ. ಕೆಂಪು ಲಿಟ್ಮಸ್ಗೆ ಯಾವುದೇ ಬದಲಾವಣೆ ಇಲ್ಲ. ನೀಲಿ ಲಿಟ್ಮಸ್ಗೆ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು. ಅರಿಶಿಣದಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ನೋಡಲಿಲ್ಲ. ಹಾಗಾದರೆ ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತೇಳಿದೆ. ಹೌದಲ್ವಾ? ಮೇಲಿನ ಕ್ಲೂಗಳನ್ನು, ಮೇಲಿನ ಸುಳಿವುಗಳ ಆಧಾರದ ಮೇಲೆ ನಾವು ಉತ್ತರವನ್ನು ಈ ರೀತಿಯಾಗಿ ಬರೆಯಬಹುದು. ಈ ದ್ರವವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ, ಏಕೆಂದರೆ ಆಮ್ಲಗಳು ಮಾತ್ರ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಮಾನ್ಯಾಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನು ಬಳಸಬೇಕು ಮತ್ತು ಏಕೆ? ಇಲ್ಲಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಪರೀಕ್ಷೆಯನ್ನು ಮಾಡಬೇಕಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ನಾವು ಬುದ್ಧಿವಂತಿಕೆಯನ್ನು ಬಳಸಬೇಕು.
ಇದಕ್ಕೆ ಉತ್ತರವನ್ನು ನೋಡೋದಾದರೆ ಮಾನ್ಯ ಘ್ರಾಣ ಸೂಚಕ ಅಂದರೆ ವಾಸನೆಯ ಮೂಲಕ ಪರೀಕ್ಷಿಸುವ ಸೂಚಕವಾದ ಈರುಳ್ಳಿಯ ಪಟ್ಟಿಯನ್ನು ಬಳಸಬೇಕು. ಏಕೆಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರುವುದರಿಂದ ಬಣ್ಣದ ಬದಲಾವಣೆಯನ್ನು ನೋಡಲು ಸಾಧ್ಯವಿಲ್ಲ. ಆಮ್ಲೀಯ ದ್ರಾವಣದಲ್ಲಿ ಈರುಳ್ಳಿಯ ವಾಸನೆ ಹಾಗೆಯೇ ಇರುತ್ತದೆ. ಆದರೆ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಈರುಳ್ಳಿಯ ವಾಸನೆ ಏನಾಗುತ್ತೆ, ಕಣ್ಮರೆಯಾಗುತ್ತೆ. ಹಾಗಾಗಿ ಈರುಳ್ಳಿಯ ಪಟ್ಟಿಯನ್ನು ಬಳಸಿ ಮಾನ್ಯ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಏನು ಮಾಡ್ಬೋದು, ದ್ರಾವಣಗಳನ್ನು ಸುಲಭವಾಗಿ ಪರೀಕ್ಷಿಸಬಹುದು. ಈಗ ಪ್ರಶ್ನೆ ಸಂಖ್ಯೆ 6, ಬಿಳಿ ಹಾಳೆಯ ಮೇಲೆ ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನು ಇಲ್ಲಿ ಪಟ್ಟಿ ಮಾಡಿ. ಈಗ ಸಂಭಾವ್ಯ ಸಂಯೋಜನೆಗಳನ್ನು ನಾವು ನೋಡೋಣ. ಬಿಳಿ ಹಾಳೆಯ ಮೇಲೆ ಸಂದೇಶ ಬರೆಯಲು ಅರಿಶಿಣದ ಕಣಕವನ್ನು ಬಳಸಬಹುದು. ಸಿಂಪಡಿಸುವ ಸೀಸೆಯಲ್ಲಿ ಸಾಬೂನಿನ ದ್ರಾವಣ ಇರಬಹುದು. ಸಾಬೂನು ನೀರನ್ನು ಸಿಂಪಡಿಸಿದಾಗ ಅರಿಶಿಣದ ಬಣ್ಣ ಕೆಂಪಾಗಿ ಅಕ್ಷರಗಳು ಎದ್ದು ಕಾಣುತ್ತವೆ. ಈ ಒಂದು ಸಾಧ್ಯತೆಗಳನ್ನು ನಾವು ಊಹಿಸಬಹುದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿಯ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನು ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನಮ್ಮ ಸಮರ್ಥನೆಯು ಹೀಗಿದೆ. ದ್ರಾಕ್ಷಿ ರಸವು ಆಮ್ಲೀಯವಾಗಿದೆ. ಇದಕ್ಕೆ ಪ್ರತ್ಯಾಮ್ಲವಾದ ಅಡುಗೆ ಸೋಡಾವನ್ನು ಸೇರಿಸಿದಾಗ ಇಲ್ಲಿ ತಟಸ್ಥೀಕರಣ ಕ್ರಿಯೆ ಅಂತಕ್ಕಂಥದ್ದು ನಡೀತದೆ. ದ್ರಾವಣವು ತಟಸ್ಥವಾದರೆ ಕೆಂಪು ಬಣ್ಣ ಏನಾಗುತ್ತೆ, ಮಾಯವಾಗುತ್ತೆ. ಒಂದು ವೇಳೆ ಪ್ರತ್ಯಾಮ್ಲ ಹೆಚ್ಚಾದರೆ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8, ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಇದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ ಕಿತ್ತಳೆ ರಸವು ಆಮ್ಲವಾಗಿದೆ. ಆದ್ದರಿಂದ ಸಂದೇಶವನ್ನು ಓದಲು ಕೆಂಪು ಗುಲಾಬಿಯ ಸಾರವನ್ನು ಅಥವಾ ನೀಲಿ ಲಿಟ್ಮಸ್ ದ್ರಾವಣವನ್ನು ಬಳಸಬಹುದು. ಗುಲಾಬಿ ಸಾರವು ಆಮ್ಲದ ಸಂಪರ್ಕದಿಂದ ಕೆಂಪು ಬಣ್ಣಕ್ಕೆ ತಿರುಗುವುದರಿಂದ ಅಕ್ಷರಗಳೇನಾಗ್ತವೆ, ಕಾಣಿಸ್ತವೆ. ಮುಂದಿನ ಪ್ರಶ್ನೆ 9, ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಈಗ ಪ್ರಶ್ನೆ 9, ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರವನ್ನು ನೋಡೋದಾದರೆ ನಮ್ಮ ಸುತ್ತಮುತ್ತ ಸಿಗುವ ಹೂವುಗಳು ಅಥವಾ ತರಕಾರಿಗಳಿಂದ ನೈಸರ್ಗಿಕ ಸೂಚಕ ತಯಾರಿಸಬಹುದು. ಉದಾಹರಣೆಗೆ ಕೆಂಪು ಗುಲಾಬಿಯ ದಳಗಳನ್ನು ಬಿಸಿ ನೀರಿನಲ್ಲಿ 10 ನಿಮಿಷ ಮುಳುಗಿಸಿ ಇಡಬೇಕು. ನಂತರ ಆ ನೀರನ್ನು ಸೋಸಿದರೆ ಸಿಗುವ ಕೆಂಪು ದ್ರವವನ್ನು ಆಮ್ಲ ಪ್ರತ್ಯಾಮ್ಲ ಸೂಚಕವಾಗಿ ಏನು ಮಾಡ್ಬೋದು, ಬಳಕೆ ಮಾಡಬಹುದು. ಈಗ ಪ್ರಶ್ನೆ 10, ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. ಒಂದು ವಿನೆಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ. ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಅವುಗಳನ್ನು ಗುರುತಿಸಬಹುದೇ? ವಿವರಿಸಿ ಅಂತ ಹೇಳಿದೆ. ಇದಕ್ಕೆ ಉತ್ತರ ಹೌದು, ಗುರುತಿಸಬಹುದು. ಮೊದಲು ಅರಿಶಿಣ ಕಾಗದದ ಮೇಲೆ 3 ದ್ರವಗಳ ಒಂದೊಂದು ಹನಿಯನ್ನು ಹಾಕಬೇಕು. ಯಾವ ದ್ರವ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆಯೋ ಅದು ಅಡುಗೆ ಸೋಡಾ, ಅದು ಪ್ರತ್ಯಾಮ್ಲ. ನಂತರ ಆ ಕೆಂಪಾದ ಭಾಗದ ಮೇಲೆ ಉಳಿದ 2 ದ್ರವಗಳನ್ನು ಹಾಕಬೇಕು. ಯಾವ ದ್ರವವು ಕೆಂಪು ಬಣ್ಣವನ್ನು ಮರಳಿ ಹಳದಿ ಬಣ್ಣಕ್ಕೆ ತರುತ್ತದೆಯೋ ಅದು ವಿನೆಗರ್ ಅಂದರೆ ಆಮ್ಲ. ಯಾವುದೇ ಬಣ್ಣದ ಬದಲಾವಣೆ ಮಾಡದ ದ್ರವವೇ ಸಕ್ಕರೆ ಅಂದರೆ ಇದು ಆಮ್ಲವೂ ಅಲ್ಲದ ಪ್ರತ್ಯಾಮ್ಲವೂ ಅಲ್ಲದ ತಟಸ್ಥ ದ್ರಾವಣ. ಈಗ ಮುಂದಿನ ಪ್ರಶ್ನೆ 11, ಕೆಂಪು ಗುಲಾಬಿಯ ಸಾರವು ದ್ರವ X ಅನ್ನು ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ.
ಎಕ್ಸ್ ದ್ರವದ ಸ್ವಭಾವವೇನು? ದ್ರವ ಎಕ್ಸ್ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ತುಂಬ ಸರಳ. ದ್ರವ ಎಕ್ಸ್ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಇದಕ್ಕೆ ನೆಲ್ಲಿ ರಸ ಅಂದರೆ ಆಮ್ಲವನ್ನು ಸೇರಿಸಿದರೆ ತಟಸ್ಥೀಕರಣ ಕ್ರಿಯೆ ನಡೆದು ದ್ರಾವಣದ ಹಸಿರು ಬಣ್ಣ ಹೋಗಿ ತಟಸ್ಥವಾಗುತ್ತದೆ, ಅಥವಾ ಆಮ್ಲದ ಅಂಶ ಹೆಚ್ಚಾದರೆ ಕೆಂಪು ಬಣ್ಣಕ್ಕೆ ಅದು ತಿರುಗ್ತದೆ. ಗೊತ್ತಾಯ್ತಾ? ಈಗ ಕೊನೆಯ ಪ್ರಶ್ನೆ. ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ ಬಿಟ್ಟು ಹೋದ ಮಾಹಿತಿಯನ್ನು ಏನು ಮಾಡಿ ಭರ್ತಿ ಮಾಡಿ ಅಂತ ಇದೆ. ನೋಡಿ, ಮೊದಲ ಪಟ್ಟಿ ಏನು ಹೇಳ್ತದೆ? ಕುಂದಿದ ಆರೋಗ್ಯದ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳನ್ನು ಹೊಂದಿರುವ ಒಂದು ಉದ್ಯಾನವನವನ್ನು ಕಲ್ಪಿಸಿಕೊಳ್ಳಿ. ಅದರಲ್ಲಿ ಮೊದಲನೇದು ಏನು ಹೇಳ್ತದೆ? ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು. ಏನಾಗಿರಬಹುದು? ಆಮ್ಲೀಯ ಆಗಿರಬಹುದು, ಅಥವಾ ಮಣ್ಣಿನ ಸ್ವಭಾವ ಏನಾಗಿರ್ಬೋದು? ಪ್ರತ್ಯಾಮ್ಲೀಯ ಆಗಿರ್ಬೋದು. ಎರಡು ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಇಲ್ಲಿ ಮಣ್ಣಿನ ಸ್ವಭಾವವನ್ನು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಅಂತೇಳಿ ಯಾವ ಸೂಚಕಗಳನ್ನು ಬಳಸಿ ಪರೀಕ್ಷೆ ಮಾಡಬಹುದು ಅಂದರೆ, ಲಿಟ್ಮಸ್ ಕಾಗದ ಅಥವಾ ಗುಲಾಬಿ ಸಾರದಂತಹ ಸೂಚಕವನ್ನು ಬಳಸಿ ನಾವು ಆಮ್ಲವೋ ಪ್ರತ್ಯಾಮ್ಲವೋ ಅನ್ನೋದನ್ನು ಪತ್ತೆ ಹಚ್ಚಬಹುದು. ಒಂದು ವೇಳೆ ಆಮ್ಲೀಯ ಮಣ್ಣಾಗಿದ್ದರೆ ಸುಣ್ಣ ಸೇರಿಸುವ ಮೂಲಕ ಏನು ಮಾಡ್ಬೋದು? ಅದನ್ನು ಸಂಸ್ಕರಿಸಬಹುದು. ಒಂದು ವೇಳೆ ಪ್ರತ್ಯಾಮ್ಲೀಯ ಮಣ್ಣಾಗಿದ್ದರೆ ಅದಕ್ಕೆ ಸಾವಯವ ಗೊಬ್ಬರವನ್ನು ಸೇರಿಸುವ ಮೂಲಕ ಅದನ್ನು ಸಂಸ್ಕರಣೆ ಮಾಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಅಧ್ಯಾಯ 2 ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಈ ಒಂದು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ಮರೆಯದೇ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.